kg ಹಿಟ್ಟಿದ್ದು ಗೋಲಿ ಬಜ್ಜಿ ಮಾಡುವ. ಇವತ್ತು ಅರ್ಧ kg ಮೈದಾ ಹಿಟ್ಟಿತ್ತ. ಇದಕ್ಕೆ ಎಂತೆಲ್ಲ ಬೇಕಂದ್ರೆ ರುಚಿಗೆ ಬೇಕಾದಷ್ಟು ಉಪ್ಪು ಬೇಕು, ಒಂದು 2 ಚಮಚ ಅಕ್ಕಿ ಹಿಟ್ಟು ತಗೊಂಡಿದೆ, ಆಮೇಲೆ ಒಂದು 2 ಚಮಚ ಸಕ್ಕರೆ ತಗೊಂಡಿದೆ, 3 ರಿಂದ 4 ಹಸಿಮೆಣಸು ಕೊಚ್ಚಿಟ್ಕೊಂಡಿದೆ, ಆಮೇಲೆ 1 ಚಮಚ ಜೀರಿಗೆ, ಮತ್ತು ಕರಿಬೇವು ಕೊಚ್ಚಿಟ್ಕೊಂಡಿದೆ, ಮತ್ತು ಶುಂಠಿ ಕೊಚ್ಚಿಟ್ಕೊಂಡಿದೆ, ಮತ್ತು ಸ್ವಲ್ಪ ಚಿಟಿಕ್ಕಿ ಸೋಡಾ ಬೇಕು. ಈಗ ಮತ್ತೆ ಮೊಸರು ಅಲ್ಲ, ಅರ್ಧ kg ಮೊಸರು ತಗೊಂಡಿದೆ, ಎಷ್ಟು ಬೇಕಂದಷ್ಟು ಹಾಕಿ ಕಲ್ಸ್ಕೊಂಬ. ಈಗ ಅರ್ಧ kg ಮೈದಾ ಪುಡಿ ಹಾಕ್ತೆ, ಹಿಟ್ಟು ಕಲ್ಸ್ಕೊಂಡೆ. ಅರ್ಧ kg ಮೈದಾ ಪುಡಿಗೆ ಇದಿಷ್ಟು ಕೊಚ್ಚಿಟ್ಕೊಂಡಿದ್ದಲ್ಲ ಅದನ್ನೆಲ್ಲ ಸೇರಿಸ್ತೆ. ಸೊಪ್ಪು, ಕೊತ್ತಂಬರಿ ಸೊಪ್ಪು, ಹಸಿಮೆಣಸು, ಶುಂಠಿ ಕೊಚ್ಕೊಂಡಿದ್ದೆ ಇವತ್ತು, ಕರಿಬೇವು, ಜೀರಿಗೆ. ಇದಿಷ್ಟು ಹಾಕೊಂಡೆ ಅಕ್ಕಿ ಹಿಟ್ಟು ಹಾಕಂತೆ, ರುಚಿ ಬೇಕಾದಷ್ಟು ಉಪ್ಪು ಹಾಕಂತೆ, ಇದಿಷ್ಟು ಉಪ್ಪು ಹಾಕಂತೆ. ಆಮೇಲೆ ಅಕ್ಕಿ ಹಿಟ್ಟು ಒಂದು ಚಮಚ ಸಾಕು, ಅಕ್ಕಿ ಹಿಟ್ಟು 1 ಚಮಚ ಹಾಕಂಡೆ. ಸಕ್ಕರೆ ಇದಿಷ್ಟು ಸಕ್ಕರೆ ಹಾಕಂತೆ. ಸೋಡಾ ಒಂದೇ 1 ಚಿಟಿಕೆ ಹಾಕ್ತೆ ಅಷ್ಟೇ, ನಾನು ಜಾಸ್ತಿ ಹಾಕೋದಿಲ್ಲ. ಸೋಡಾ 1 ಚಿಟಿಕೆ ಸೋಡಾ, ತೆಂಗಿನಕಾಯಿ ಹಾಕೋದಿಲ್ಲ. ಈಗ ಮೊಸರು ಹಾಕಿದ್ದೆಲ್ಲ ಒಂದ್ಸರಿ ಮಿಕ್ಸ್ ಮಾಡ್ಕೊಂಡು ಮೊಸರು ಹಾಕಿ ಕಲ್ಸ್ಕೊಂಬ. ಮೊಸರು ಹಾಕುವ, ಪ್ಯಾಕೆಟ್ ಮೊಸರು ಎಷ್ಟು ಬೇಕಂದಷ್ಟು ಹಾಯ್ಕೊಂಬ. ಪೂರ ಒಂದೇ ಸರಿ ಹಾಕಿ ಕಲಿಸ್ಬೇಡ, ಮಿಕ್ಸ್ ಮಾಡ್ಕೊಂತ ಹಾಯ್ಕೊಂಬ. ಇದೀಗ ಕಲಸಿ ಆಯಿತಾ, ಇದನ್ನು ಇನ್ನೊಂದು ಅರ್ಧ ಗಂಟೆ ನೆನಪು ಬಿಡುವ. ಚೂರು ನೀರು ಹಾಕಿ ಮೇಲೆ ಒಂಚೂರು ನೀರು ಹಾಕಿ ಕಡಿಗೆ ಗೋಲಿ ಬಜ್ಜಿ ಬಿಡುವ ಹೊತ್ತಿಗೆ ಇದನ್ನೆಲ್ಲ ಮಿಕ್ಸ್ ಮಾಡಿ ಕಲಿಸ್ಕೊಂಬ. ಗೋಲಿ ಬಜ್ಜಿ ಬಿಡುವ ಹೊತ್ತಿಗೆ ಮಿಕ್ಸ್ ಮಾಡ್ಕೊಂಬ. ಇದು ಗೋಲಿ ಬಜ್ಜಿ ಹಿಟ್ಟೀಗ ಕರೆಕ್ಟ್ ಹದಕ್ಕೆ ಬಂದಿತ್ತು. ಒಂದು 2 ಗಂಟೆ ಹೊತ್ತಿಟ್ಟಿದೆ. ಇದೀಗ ಬಬ್ಬಲ್ಸ್ ಬಂದಿತ್ತು ಕಣೆ, ಚಿಕ್ಕದು. ಹೀಗಾದ್ರೆ ಗೋಲಿ ಬಜ್ಜಿ ರೆಡಿ ಆಯ್ತು ಅಂತ ಅರ್ಥ. ಈಗ ಎಣ್ಣೆನೂ ಕಾದಿತ್ತು, ಅದಕ್ಕೆ ಬಿಡುವ. ಈಗ ಗೋಲಿ ಬಜ್ಜಿ ಬಿಡು, ಕೈ ನೀರಿಗೆ ಅದ್ಕೊಂಡು ಚೂರು ತಗೊಂಡು ಬಿಡುವ. ಫಾಸ್ಟಾಗಿ ಇಟ್ಕೊಂಡು ಗೋಲಿ ಬಜ್ಜಿ ಬಿಟ್ಟಿದ್ದೆ. ಈಗ ಸ್ಲಿಮ್ ಮಾಡಿದೆ, ಸ್ಲಿಮ್ ಆಗಬೇಕು. ಒಳಗೆಲ್ಲ ಬೇಕಲ್ಲ, ಅದಕ್ಕೆ ಸ್ವಲ್ಪ ಸ್ಲಿಮ್ ಮಾಡಿದೆ. ಆಯ್ತು, ಇದೀಗ ಲಾಸ್ಟ್ ಟ್ರಿಪ್. ಎಲ್ಲ ಗೋಲಿ ಬಜ್ಜಿನೂ ಎಣ್ಣೆಗೆ ಬೇಯಿಸ್ಕೊಂಡು ಆಯ್ತು. ಗೋಲಿ ಬಜ್ಜಿ ರೆಡಿ ಆಯ್ತು. ಈಗ ಇಷ್ಟಕ್ಕಾಯ್ತು ಗೋಲಿ ಬಜ್ಜಿ. ಇದಾಯ್ತು ಲಾಸ್ಟ್. ಇದನ್ನು ತೆಗೆದು ಗ್ಯಾಸ್ ಆಫ್ ಮಾಡುವ. ಗ್ಯಾಸ್ ಆಫ್ ಮಾಡಿದೆ. ಇಲ್ಲಿ ಕಣೆ ಬಿಸಿ ಬಿಸಿ ಗೋಲಿ ಬಜ್ಜಿ ರೆಡಿ ಆಯ್ತು. ನಮ್ಮ ಕುಂದಾಪುರ ಗೋಲಿ ಬಜ್ಜಿ ಎಲ್ಲ ಮಂಗಳೂರು ಗೋಲಿ ಬಜ್ಜಿ ಅಂತ, ಆದ್ರೆ ನಾನು ಹೇಳ್ತೀನಿ ನಮ್ಮ ಕುಂದಾಪುರ ಗೋಲಿ ಬಜ್ಜಿ ಬಿಸಿ ಬಿಸಿ ರೆಡಿ ಆಯಿತು. ಒಳ್ಳೆ ಇದು ಬಂದಿತ್ತು, ಚೆಂದ ಬಂದಿತ್ತು. ಚಟ್ನಿ ಜೊತೆಗೆ ಇದು ಹಾಕ್ಕೊಂತೀನಿ, ಸೂಪರ್ ಆಗಿತ್ತು. ಎಲ್ಲರೂ ಕಂಡರೆಲ್ಲ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಕಾಣಿ ಪ್ಲೀಸ್. Thanks for watching. Don't forget to subscribe.